Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಈಗಾಗಲೇ ಪೋಕ್ಸೋ ಕೇಸ್ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಯಡಿಯೂರಪ್ಪನವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ CID ಪೊಲೀಸರು BS ಯಡಿಯೂರಪ್ಪಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಪೋಕ್ಸೋ ಸಂಬಂಧ ಆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪೋಕ್ಸೋ ಕೇಸ್ ಸಂಬಂಧ ನೋಟಿಸ್ ನೀಡಿರುವಂಥ CID ಅಧಿಕಾರಿಗಳು ನೋಟಿಸ್ ನೀಡಿದಂಥ CID ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ಅಂತ ಈಗ ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮಾರ್ಚ್ 14ರಂದು ದೂರು ನೀಡಿದಂಥ ಸಂತ್ರಸ್ತೆ ತಾಯಿ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು CIDಗೆ ನೀಡಿದಂಥ ರಾಜ್ಯ ಸರ್ಕಾರ ಇನ್ಫ್ಯಾಕ್ಟ್ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಕೇಸ್ ಇತ್ತು ಅದನ್ನು CIDಗೆ ರಾಜ್ಯ ಸರ್ಕಾರ ನೀಡಿತ್ತು. ಅದರ ತನಿಖೆನೇ ಈಗ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. CID ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನೋಟಿಸನ್ನು ನೀಡಿದ್ದಾರೆ ಯಡಿಯೂರಪ್ಪನವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ. ಆದರೆ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿಲ್ಲ, ದೂರದ ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ಇನ್ನಿತರ ಕಾರಣಗಳಿಗೋಸ್ಕರ ದೆಹಲಿಯಲ್ಲಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಒಂದು ನೋಟಿಸ್ಗೆ ಯಡಿಯೂರಪ್ಪನವರು ಉತ್ತರಿಸುವಂಥ ನಿರೀಕ್ಷೆ ಕೂಡ ಇದೆ. ಇನ್ಫ್ಯಾಕ್ಟ್ ವಿಚಾರಣೆಗೆ ಹಾಜರಾಗಿ ಅಂತ ಈಗ ಸೂಚನೆ ಕೊಟ್ಟಿದ್ದಾರೆ. BSYಗೆ ನೋಟಿಸ್ ನೀಡಿದಂಥ ಅಧಿಕಾರಿಗಳು ಬಹುಶಃ ಅವರ ನಿವಾಸಕ್ಕೆ ಆ ಒಂದು ನೋಟಿಸನ್ನು ತಲುಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಯಡಿಯೂರಪ್ಪನವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅದೆಲ್ಲ ನೋಡಬೇಕಾಗತ್ತೆ. ಇವತ್ತು ಅಥವಾ ನಾಳೆ ಅಥವಾ ಸಮಯವನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ಯಡಿಯೂರಪ್ಪನವರ ವಕೀಲರು ಏನು ಹೇಳ್ತಾರೆ ಅದರ ಸೂಚನೆಯಂತೆ ಯಡಿಯೂರಪ್ಪನವರು ಮುಂದಿನ ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆ ಇರುತ್ತೆ. ಮಾಜಿ CM ಯಡಿಯೂರಪ್ಪಗೆ ನೋಟಿಸ್ ಹಿನ್ನೆಲೆ ಇನ್ನಷ್ಟು ವಿವರಗಳು ಕೂಡ ಈಗ ಬರ್ತಾ ಇದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಯಡಿಯೂರಪ್ಪ ಅರ್ಜಿಯನ್ನು ಹಾಕಿದ್ದಾರೆ. ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಯಡಿಯೂರಪ್ಪ ಅರ್ಜಿ ಹಾಕಿದ್ದಾರೆ. ತಾವು ಯಾವುದೇ ಕಾನೂನು ಬಾಹಿರ ಕೃತ್ಯ ಎಸಗಿಲ್ಲ. ಇನ್ನು ಯಾರು ದೂರು ಕೊಟ್ಟಂಥ ಮಹಿಳೆಗೆ ದೂರು ನೀಡುವುದೇ ಹವ್ಯಾಸ ಆಗೋಗ್ಬಿಟ್ಟಿದೆ. ಆಕೆ ಫಸ್ಟ್ ಟೈಮ್ ಅಲ್ಲ, ಬೇರೆ ಬೇರೆ ದೂರನ್ನು ಹಿಂದೆ ಕೂಡ ಕೊಡಿದ್ರು. FIR ದಾಖಲಾದ ನಂತರ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದೆ. ಏಪ್ರಿಲ್ 12ರಂದು ಪೊಲೀಸರ ವಿಚಾರಣೆಗೆ ನಾನು ಹಾಜರಾಗಿದ್ದೆ. ಅಂದರೆ ಸಂಪೂರ್ಣವಾಗಿ ತನಿಖೆ ಕೊಟ್ಟಿದ್ದೀನಿ. ಈ ಪ್ರಕರಣವನ್ನು ನೋಡ್ತಾ ಇದ್ದರೆ ಅಥವಾ ಅದರ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಯಾರು ದೂರು ಕೊಟ್ಟಂಥ ಮಹಿಳೆ ಇದ್ಲು ಆಕೆ ನಿರಂತರವಾಗಿ ಬೇರೆ ಬೇರೆಯವ್ರ ಮೇಲೆ ಇದೇ ಥರ ಕೇಸ್ಗಳನ್ನ ಕೊಟ್ಟಿದ್ದಾರೆ. ಕೇಸ್ ಕೊಟ್ಟಿರುವಂಥ ಹವ್ಯಾಸ ಆಗೋಗ್ಬಿಟ್ಟಿದೆ. ಹೀಗಾಗಿ ನಾನು ಯಾವ ತಪ್ಪನ್ನು ಕೂಡ ಎಸಗಿಲ್ಲ. ಹೀಗಾಗಿ ಈ ಕೇಸನ್ನು ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಇದ್ರ ಜೊತೆಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಒಮ್ಮೆ. ಈಗ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣ ಯಾವ ಹಂತದಲ್ಲಿದೆ ಸರ್? ಏನಾದ್ರು ಅವ್ರ ವಿರುದ್ಧ ಏನಾದರೂ ಸೂಚನೆ ಏನಾದ್ರು ಇದೆಯಾ? ಇಲ್ಲ, ಅದೇನು ನಡೀತಾ ಇದೆ. ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು ಎಲ್ಲ ಬೇಕಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರು ಹೇಳ್ತಾ ಇರುವಂಥ ಮಾತು. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಕಿರಣ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಈಗ ಈ ಪೋಕ್ಸೋ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾನೂನು ಕೂಡ ತುಂಬ ಬಿಗಿಯಾಗಿದೆ. ಈ ಒಂದು ಕೇಸ್ ಯಡಿಯೂರಪ್ಪನವ್ರಿಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಸವಾಲನ್ನು ಒಡ್ಬೋದಾಗತ್ತೆ ಕಿರಣ್? ಖಂಡಿತ ಪ್ರಮೋದ್, ಈಗಾಗಲೇ ಮಾರ್ಚ್ 14ನೇ ತಾರೀಕು ಏನೊಂದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಒಂದು ಪೋಕ್ಸೋ ಕೇಸ್ ದಾಖಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಆ ಕೇಸನ್ನು ಸದಾಶಿವನಗರದಿಂದ CIDಗೆ ಹೋಯಿತು. CID ಅಧಿಕಾರಿಗಳು ಈ ಕೇಸನ್ನು ಒಂದು ತನಿಖೆಯನ್ನು ಮಾಡ್ತಾ ಇದ್ರು. ಯಾಕೆಂದರೆ ಈ ಒಂದು ಕೇಸಲ್ಲಿ ಸುಮಾರು 60 ದಿನ ಒಳಗಡೆ ಚಾರ್ಜ್ ಶೀಟನ್ನು ಅಥವಾ ರಿಪೋರ್ಟನ್ನು ಏನೋ ಒಂದು ರಿಪೋರ್ಟ್ ಒಂದು ಸಬ್ಮಿಟ್ ಮಾಡಬೇಕಾಯಿತು ಕೋರ್ಟ್ಗೆ. ಆದರೆ ಇಲ್ಲಿ ಕೆಲವೊಂದು 164 ಸೆಗ್ಮೆಂಟ್ ಏನು ಸಂತ್ರಸ್ತೆಯ ಒಂದು 164 ಸ್ಟೇಟ್ಮೆಂಟಲ್ಲೂ ಕೂಡ ಯಡಿಯೂರಪ್ಪ ಅವರ ಪೋಕ್ಸೋ ಏನು ಆಕೆ ದೂರನ್ನು ಕೊಟ್ಟಿದ್ದು ಅದನ್ನೇ ಯಥಾವತ್ತಾಗಿ ಹೇಳಿದ್ದು. ಈಗ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ಈ ಹಂತದಲ್ಲಿ ಯಡಿಯೂರಪ್ಪ ಅವ್ರನ್ನು ಕೂಡ ಈಗಾಗಲೇ ಏಪ್ರಿಲ್ 12ನೇ ತಾರೀಕು ವಿಚಾರಣೆ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಈಗ ಕೊನೆಯ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಅಲ್ಲಿಯ ತಾಯಿ ಅಂದರೆ ಏನು ವಿಕ್ಟಿಮ್ ಇದ್ರು ಅವರ ತಾಯಿ ಕೂಡ ಈಗಾಗಲೇ ಸಾಕಷ್ಟು ಅಂದರೆ ಬರೀ ಯಡಿಯೂರಪ್ಪ ಅವ್ರ ಮೇಲೆ ಅಲ್ಲ, ಈಗಾಗಲೇ 53-54 ಜನರ ಮೇಲೂ ಕೂಡ ಬೇರೆ ಬೇರೆ ರೀತಿಯ ಇದೇ ರೀತಿಯ ಪೋಕ್ಸೋ ಇರ್ಬೋದು, ತನ್ನ ಗಂಡನ ವಿರುದ್ಧ ಇರ್ಬೋದು, ಇದು ಬೇರೆ ಬೇರೆ ಥರದ್ದು ಈ ರೀತಿ ಕಳೆದ 5-6 ವರ್ಷಗಳಿಂದ ಸಾಕಷ್ಟು ಜನದ ಮೇಲೂ ಕೂಡ ಈ ರೀತಿ ಕಂಪ್ಲೇಂಟನ್ನು ಕೊಡ್ಕೊಂಡು ಬಂದಿದ್ದು. ಆದರೆ ಆಕೆ ಇವತ್ತಿಲ್ಲ. ಆದರೆ ಈಗ ಸಂಬಂಧಪಟ್ಟಂತೆ ಅವರ ಹಿನ್ನೆಲೆ ಇದೆಲ್ಲವೂ ಕೂಡ ಕೇಳಿ ಈಗ ಯಡಿಯೂರಪ್ಪ ಅವರು ನನ್ನ ವಿರುದ್ಧ ಎವಿಡೆನ್ಸ್ ಯಾವುದೂ ಇಲ್ಲ, ಜೊತೆಗೆ ಸರಿಯಾಗಿ ನನಗೆ ಸ್ಟೇಟ್ಮೆಂಟ್ ಮಾಡೋ ಮುಂಚೆನೇ ವಾಯ್ಸ್ ಸ್ಯಾಂಪಲನ್ನು ತೊಗೊಂಡಿದ್ದಾರೆ ಎಲ್ಲವೂ ಕೂಡ. ಆಮೇಲೆ ಜೊತೆಗೆ ಈ ರೀತಿ ಕೆಲವೊಂದಷ್ಟು ತನಿಖೆಯಲ್ಲಿ ಲೋಪಗಳಿದೆ, ನನ್ನ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ. ಹಾಗಾಗಿ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಅಲ್ಲಿ ಆಮೇಲೆ ಇನ್ನೊಂದು ಕಡೆ ನೋಟಿಸ್ಗೆ ಇವತ್ತು ವಿಚಾರಣೆಗೆ
ಹಾಜರಾಗಬೇಕು ಅಂತ ಕೂಡ ಹೇಳಿದ್ರು. ಆದರೆ ಈಗಿರುವಂಥ ಮಾಹಿತಿ ಪ್ರಕಾರ ಯಡಿಯೂರಪ್ಪ ಊರಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಬಹುಶಃ ಅವರು ನಾಳೆ ಬರ್ಬೋದು, ನಾಳೆ ಅವರು ಒಂದಷ್ಟು ಟೈಮನ್ನು ಕೂಡ ಪೊಲೀಸರಿಂದ ಸಿಐಡಿ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೋಬಹುದು, ಒಂದಷ್ಟು ಟೈಮ್ ಬೇಕು ಅಂತ. ಇದ್ರ ಮಧ್ಯದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಸಿಐಡಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗಿದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೋ-ಸ್ಪಾನ್ಸರ್ಡ್ ಬೈ ಸಪ್ತಗಿರಿ NPS ಯೂನಿವರ್ಸಿಟಿ.